ಬಾಗಲಕೋಟೆ ಜಿಲ್ಲೆಯ ಹುನಗುಂದ ತಾಲೂಕಿನ ಸುಕ್ಷೇತ್ರ ಕೂಡಲ ಸಂಗಮದಲ್ಲಿ 39ನೇ ಶರಣ ಮೇಳ ಅದ್ದೂರಿಯಾಗಿ ಜರುಗಿತು. ಈ ಸಂದರ್ಭದಲ್ಲಿ ಗಂಗಾ ಮಾತೆ ನೇತೃತ್ವದಲ್ಲಿ ಹಲವು ಶರಣರು ಬಸವನ ಗೋಷ್ಠಿ ನಡೆಸಿ ಸಾರ್ವಜನಿಕರನ್ನು ಉದ್ದೇಶಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಬೀದರ್, ರಾಯಚೂರು, ಹೊರ ರಾಜ್ಯಗಳಾದ ಆಂಧ್ರ, ಮಹಾರಾಷ್ಟ್ರ, ತೆಲಂಗಾಣ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ಈ ಸಮ್ಮೇಳನದಲ್ಲಿ ಪಾಲ್ಗೊಂಡಿದ್ದರು. ಬ್ಯೂರೋ ರಿಪೋರ್ಟ್ ಚಂದ್ರಶೇಖರ್, ಕಲಬುರಗಿ. ಆದರೆ ಆ ಅಭಿಮಾನ ನಮ್ಮ ನಡೆಯಲ್ಲಿ ವ್ಯಕ್ತ ಆಗ್ತಾ ಇಲ್ಲ. ನಮ್ಮದು ಕೇವಲ ನುಡಿಯ ಸಿದ್ಧಾಂತವಲ್ಲ, ನಡೆನುಡಿ ಜೊತೆಗೂಡಿದ ಸಿದ್ಧಾಂತ. ವೇದಗಳು ಬೇಡ ಅಂದ್ರು, ಲಿಂಗಾಯತರು ನಾವು ಮನೆ ಶಾಂತಿ ಮಾಡುವಾಗ ಏನ್ ಮಾಡ್ತಾ ಇದ್ದೇವೆ? ಯಾವುದನ್ನ ಬೇಡ ಅಂದ್ರು ಹೇಳಿದ್ರು ಲಿಂಕಿಸ್ತೀವಿ ಅಂತ ಪಾಟೀಲ್ ಹೇಳಕತ್ತರಿಂದ. ಸುಳ್ಳಲ್ಲ ಅದು. ಕಿಚ್ಚು ದೈವವೆಂದು ಹವಿಯ ನಿಕ್ಕುವ ಹಾರವನ ಮನೆಯಲ್ಲಿ ನೋಡಿ ಎಷ್ಟು ಸ್ಪಷ್ಟ ಇದೆ. ನಾನೇನು ಯಾರ ಮೇಲೆ ಈರ್ಷ್ಯ ಅಂತ ಅದನ್ನ ಮಾತನ್ನು ಹೇಳ್ತಾ ಇಲ್ಲ. ವಾಸ್ತವ ಸತ್ಯ ಇದೆ, ವಿಜ್ಞಾನ ಇದೆ, ಇದರಲ್ಲಿ ವಿಚಾರ ಇದೆ. ಕಿಚ್ಚು ದೈವವೆಂದು ಹವಿಯ ನಿಕ್ಕುವ ಹಾರವನ ಮನೆಯಲ್ಲಿ ಕಿಚ್ಚದ್ದು ಸುಡುವಾಗ ಬಚ್ಚಲ ನೀರ ಬೀದಿಯ ಧೂಳ ಒಯ್ದು ಬಬ್ಬಿಟ್ಟೆಲ್ಲರ ಕರೆವರಯ್ಯ, ವಂದನೆಯ ಮರೆದು ನಿಂದಿಸುತ್ತಿರುವರು ಕೂಡಲ ಸಂಗಮ ದೇವ. ಎಷ್ಟು ಸ್ಪಷ್ಟ ಇದೆ ನೋಡಿ. ಅದಕ್ಕೆ ಹೇಳೋದು ಮತ್ತೆ 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 ವೇದ ಪಂಚಕ ಬಸವಣ್ಣ ಹೌದು ಅಂತ. ಕುಟುಂಬಿಕ ಫೋಟೋ ಹೆಂಡ್ತಿನ ಯಾವ ಕಡೆ ಕೂಡಿಸ್ತಾರ? ಬಲಗಡೆ. ನೀವು ಕೂತಿರೋ ಬಲಗಡೆ, ಧೈರ್ಯ ಮಾಡಿ. ನೀವು ಧೈರ್ಯ ಮಾಡಿ ಕೂತಿರಿ, ಅವರು ಅವಕಾಶ ಕೊಟ್ಟಾರ. ಯಾಕಂದ್ರೆ ನಿಮಗೆ ಬಸವ ಪ್ರಜ್ಞೆ ಇದೆ. ಬಸವ ಪ್ರಜ್ಞೆ ಇಲ್ಲದಂತ ಜನಗಳು ಎಲ್ಲಿ ಕೊಡ್ತಾರ? ಎಡ ಕನಿಷ್ಠ, ಬಲ ಶ್ರೇಷ್ಠ ಅಂತಕ್ಕಂಥದ್ದು ಅವರ ಅರಿವು, ಅವರ ತಿಳುವಳಿಕೆ, ಅವರ ಅಜ್ಞಾನ. ಆದ್ರೆ ಎಡನೂ ಅಲ್ಲ ಬಲನೂ ಅಲ್ಲ, ನಡುವೆ ಸುಳಿವಾತ್ಮ, ಹೆಣ್ಣು ಅಲ್ಲ ಗಂಡು ಅಲ್ಲ ರಾಮನಾಥ. ಎಷ್ಟು ವೈಜ್ಞಾನಿಕ ಹೇಳ್ತಾರೆ ನೋಡ್ರಿ. ನಿಡಿದೊಂದು ಕೋಲನ್ನು ಕಡಿದು ಅಡಿಯ ಹೆಣ್ಣ ಮಾಡಿ ಒಡೆತನವ ಗಂಡ ಮಾಡಿ ವಶದೊಡೆ ಹುಟ್ಟಿದ ಕಿಚ್ಚು ಹೆಣ್ಣೋ ಗಂಡೋ ರಾಮನಾಥ. ಯಾವ್ದು ಹೇಳ್ತ ಹೇಳ್ರಿ? ಅದಕ್ಕೆ ಶರಣ ಹೇಳಿದ್ರು ಹೆಣ್ಣು ಹೆಣ್ಣಲ್ಲ, ಹೆಣ್ಣು ರಕ್ಕಸಿ ಅಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂತ ಶರಣ ಹೇಳಿದ್ರು. ಆದರೆ ಇವತ್ತಿನ ದಿನಗಳಲ್ಲೂ ಸಹಿತ ಹೆಣ್ಣನ್ನ ನಿಕೃಷ್ಟವಾಗಿ ಕಾಣತಕ್ಕಂಥ ಮನೋಧರ್ಮ ನಮ್ಮಲ್ಲಿ ಬಂದಿದೆ. ಅಂದ್ರೆ ಅದು ಮನೋಧರ್ಮ ಅಲ್ಲಿಗೆ ನಿಂತಿಲ್ಲ. ಆ ಮನೋಧರ್ಮ ಇವತ್ತಿಗೂ ಸಹಿತ ನಮ್ಮೊಳಗೆ ಕೂಡ ಹಾಗೆ ಪ್ರವಹಿಸ್ತಾ ಇದೆ. ಈ ಮನೋಧರ್ಮ ನಿಲ್ಲಿಸಬೇಕಾಗಿದೆ. ಮನೋಧರ್ಮ ನಿಲ್ಲದೆ ಹೋದ್ರೆ ಬಸವ ಧರ್ಮ ನಮಗೆ ಅರ್ಥ ಆಗೋದಾದ್ರೆ ಹೇಗೆ? ಬಸವ ಧರ್ಮವನ್ನ ನಾವು ಕಟ್ಟಬೇಕಾಗಿದೆ ತಾನೆ. ಅಪ್ಪ ಬಸವಣ್ಣವರ ಚಿಂತನೆಗಳನ್ನ ಮತ್ತೆ ಈ ನೆಲದಲ್ಲಿ ಬಿತ್ತಿ ಬೆಳಿಬೇಕಾಗಿದೆ ತಾನೆ. ಹಾಗಾದ್ರೆ ಅದಕ್ಕೆ ಒಂದೇ ಒಂದು ದಿವ್ಯ ಔಷಧ ಅಂದ್ರೆ ಮತ್ತೊಂದು ಕಿವಿ ಮಾತನ್ನು ಹೇಳಲಿಕ್ಕೆ ನಾನು ಬಯಸ್ತೀನಿ. ನೀವು ನಿಮ್ಮ ವೃದ್ಧಾಪದಲ್ಲಿ, ನೀವು ಮತ್ತು ನಾವು ನಮ್ಮ ವೃದ್ಧಾಪದಲ್ಲಿ ನಾವು ಯಾವುದು ಈಗ ಕೊನೆ ಆಶ್ರಮ ಅಂತಾರೆ, ವೃದ್ಧಾಶ್ರಮ ಸೇರಬಾರ್ದಂದ್ರೆ ನಮ್ಮ ಮಕ್ಕಳಿಗೆ ವಚನ ಕಲಿಸ್ಬೇಕಾಗ್ತದೆ. ಯಾವ ಮಕ್ಕಳಿಗೆ ವಚನದ ಸಂಸ್ಕಾರ ಇರೋದಿಲ್ವೋ ಖಂಡಿತವಾಗಿ ನಾವು ವೃದ್ಧಾಶ್ರಮಕ್ಕೆ ಹೋಗ್ಬೇಕಾಗ್ತದೆ. ವೃದ್ಧಾಶ್ರಮಕ್ಕೆ ಹೋಗ್ಬಾರ್ದಂದ್ರೆ ವಚನಗಳನ್ನ ಕಲಿಸ್ಬೇಕು. ವೈದಿಕತ್ವದ ಕಡೆಗೆ ವಾಲ್ಬಾರ್ದಂದ್ರೆ ನಮ್ಮ ಮಕ್ಕಳನ್ನ ವಚನಗಳನ್ನ ಕಲಿಸ್ಬೇಕು. ಗಂಡು ಕೀಳು, ಗಂಡು ಮೇಲು, ಹೆಣ್ಣು ಕನಿಷ್ಠ ಅಂತಕ್ಕಂಥ ತರತಮ ಭಾವನೆಗಳನ್ನ ಬಿಡಬೇಕಾದ್ರೆ ನಾವು ವಚನಗಳನ್ನ ಕಲಿಸ್ಬೇಕು. ಈ ಅರಿವಿ ಗುರುವಿಂದ ಗನ್ನತ್ತದ ಬಿಡ್ರಿ ದಯವಿಟ್ಟು ನೀವು. ಅರಿವಿ ಗುರುಗಳ ಬಹಳ ಡೇಂಜರ್ ಅದಾರ. ಈ ಅರಿವಿನ ಗುರುಗಳಿಂದ ತಿರುಗೇಟು ತೊಂದರೆ ಆಗೋದಿಲ್ಲ. ಬಹಳ ಜನ ಅರಿವಿ ಗುರುಗಳದಾರ, ಬಟ್ಟೆ ಗುರುಗಳದಾರ. ಬಟ್ಟೆ ಗುರುಗಳ ಸಂಘನೇ ನಮ್ಗೆ ಬಿಡಬೇಕಾಗ್ತದ. ಬಟ್ಟೆ ಗುರುಗಳ ಸಂಘ ಬಿಡದೆ ನಮಗೆಂದು ಮೋಕ್ಷ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಲಿಂಗಾಯ ನಮಃ. ಎನ್ನ ವಾಮಕ್ಷೇಮ ನಿಮ್ಮದಯ್ಯ, ಎನ್ನ ಹಾನಿ ವೃದ್ಧಿ ನಿಮ್ಮದಯ್ಯ, ಎನ್ನ ಮಾನಾಪಮನವು ನಿಮ್ಮದಯ್ಯ, ಬಳ್ಳಿಗೆ ಕಾಯಿದಿ ಮಿತ್ತೆ ಕೂಡಲ ಸಂಗಮ ದೇವ. ಜಗದೀಶ್ ಪಾಟೀಲರು ಆಗಲೇ ಮಾತಾಡ್ತಾ ಸಹಜವಾಗಿ ಮತ್ತು ಸತ್ಯವನ್ನು ಅವರು ಹೇಳಿದರು. ವೇದ ಭಂಜಕ ಬಸವಣ್ಣ ಅಂತ ನಿಜ. ಆದರೆ ನಾವೆಲ್ಲ ಆತ್ಮಾವಲೋಕನ ಮಾಡಿಕೊಳ್ಳೋಣ. ನಮ್ಮಲ್ಲಿ ವೇದ ಮೂರ್ತಿಗಳನ್ನ ಅವ್ರೇನು ಮಾಡ್ಬೇಕು ಸರ್? ಪೂಜ್ಯ ಶ್ರೀ ಶ್ರೀ ವೇದ ಮೂರ್ತಿಗಳು 1008, 2008 ಅವ್ರನ್ನ ಏನು ಮಾಡ್ಕೋಯ್ತು? ಈ ಲಿಂಗಾಯತ ಧರ್ಮ ದರ್ಗಾ ಸರ್ ಅವರು ಹೇಳಿದಂಗೆ ಅರಿವಿನ ಧರ್ಮ ಆಗಿರೋದ್ರಿಂದ ಸಹಜವಾಗಿ ನಾವೆಲ್ಲರೂ ಅದನ್ನು ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಅರ್ಥ ಮಾಡಿಕೊಳ್ಳದೆ ನಾವೆಲ್ಲರೂ ಹೆಚ್ಚು ಕಡಿಮೆ ವೈದಿಕರಾಗಿದ್ದೇವೆ. ನಾವು ಲಿಂಗದ ಜೊತೆಗೆ ದಾರವನ್ನು ಕೂಡ ಕಟ್ಟಿಕೊಂಡಿದ್ದೇವೆ. ವೇದ ಮಾರ್ಗವ ಮೀರಿದ ಮಹಾವೇದಿಗಳು ಲಿಂಗವಂತರು, ಶಾಸ್ತ್ರ ಮಾರ್ಗವ ಮೀರಿದ ಮಹಾಶಾಸ್ತ್ರಜ್ಞರು ಲಿಂಗವಂತರು.
ಪುರಾಣ ಮಾರ್ಗವ ಮೀರಿದ ಮಹಾಪೌರಾಣಿಕರು ಲಿಂಗವಂತರ ನಡೆನುಡಿ ಭಿನ್ನ ಕಾಣಿಬು ಅಂತ ನಗೆಮಾರಿ ತಂದೆಗಳು ಅವತ್ತೇ ಹೇಳಿದ್ದಾರೆ. ಆದ್ರೆ ಏನು ಮಾಡ್ತಾ ಇದ್ದೀವಿ ನಾವೆಲ್ಲರೂ? ನಮ್ಮ ಮಹಾಪ್ರಭುಗಳು, ನಮ್ಮ ದೇಶದ ಮಹಾಪ್ರಭುಗಳು ನಮ್ಮ ಯಾವ ಕಡೆ ಕರ್ಕೊಂಡು ಹೊರಟಿದ್ದಾರೆ? ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಶಿರವೇ ಹೊನ್ನ ಕಳಶವಯ್ಯ ಅಂತಕ್ಕಂಥ ಅಪ್ಪ ಬಸವಣ್ಣವ್ರ ಬಗ್ಗೆ ಪ್ರೀತಿಯನ್ನು ವ್ಯಕ್ತಪಡಿಸ್ತಾ, ಗೌರವವನ್ನು ವ್ಯಕ್ತಪಡಿಸ್ತಾ, ಅವ್ರ ಬಗ್ಗೆ ಪ್ರಶಂಸೆಯ ಮಾತುಗಳನ್ನು ದೇಶದಲ್ಲಿ ವಿದೇಶದಲ್ಲಿ ಆಡ್ತಾ ಏನು ಮಾಡ್ತಾ ಇದ್ದಾರೆ ಅವರು? ಯಾವುದನ್ನ ಅಪ್ಪ ಬಸವಣ್ಣವ್ರು ಬೇಡ ಅಂದ್ರು ಅದನ್ನೇ ಮತ್ತೆ ಮತ್ತೆ ಕಟ್ಟುವಂಥ ಯತ್ನದಲ್ಲಿ ತೊಡಗಿದ್ದಾರೆ. ನಿನ್ನೆ ಒಂದು ಚಿತ್ರ ನೀವು ಟಿವಿಯಲ್ಲಿ ಮಾಧ್ಯಮದಲ್ಲಿ ನೋಡಿದ್ರೆ ಗಾಬರಿ ಆಗ್ತಿದ್ರಿ. ನಮ್ಮ ಮಹಾಪ್ರಭುಗಳು ಡಮರುಗವನ್ನು ಹಿಡ್ಕೊಂಡು ಹೊರಟಿದ್ರು ಈ ಬೀದಿಗಳಲ್ಲಿ. ನಾವೆಲ್ಲಿಗೆ ಹೋಗ್ಬೇಕು? ಅದಕ್ಕೆ ಇನ್ನೊಂದು ಹಮ್ಮಿಗೆಯ ರಾಯಮನ ಒಂದು ವಚನ ಇದೆ, ಎನ್ನ ಕಣ್ಣೊಳಗಿನ ಕಟ್ಟಿಗೆಯನ್ನ ತೆಗೆಯುವವರಾರನ್ನು ಕಾಣೆ, ಎನ್ನ ಅಂಗದಲ್ಲಿನ ಅಹಂಕಾರವ ಸುಡುವವರಾರನ್ನು ಕಾಣೆ, ಎನ್ನ ಕಾಲೊಳಗಿನ ಮುಳ್ಳ ತೆಗೆಯುವವರಾರನ್ನು ಕಾಣೆ ಅಂತ ಹೇಳ್ತಾರೆ. ಯಾರೂ ಬರೋದಿಲ್ಲ. ಆದ್ಯರ ವೇದ್ಯರ ವಚನಗಳಿಂದ ಸಾಧ್ಯವೆಂಬರು, ಅದು ಕೂಡ ಸಾಧ್ಯ ಆಗೋದಿಲ್ಲ. ಯಾವಾಗ ಇದು ಅರಿವಿಗೆ ನಮಗೆ ಬರ್ತದೋ ಅವತ್ತು ಮಾತ್ರ ಲಿಂಗಾಯತ ಧರ್ಮ ಪ್ರತ್ಯೇಕ ಧರ್ಮ ಆಗ್ತದೆ. ಅಲ್ಲಿವರೆಗೂ ನಾವು ಹೇಳಿದ್ದಾಗದ ಹೊರತಾಗಿ ಮತ್ತಿನ್ನೇನು ಆಗೋದಿಲ್ಲ. ನಾವು ಯಾವ ಗುಡಿ ಗುಂಡಾರಿಗಳಿಗೆ ಹೋಗೋದು ಬಿಟ್ಟಿದ್ವಿ. ಈಗ ಎಲ್ಲ ದೇವಸ್ಥಾನಗಳು ಲಿಂಗಾಯತರೇ ಕಾಣುತ್ತಾರೆ. ಒಂದ್ಸಲ ಧರ್ಮಸ್ಥಳಕ್ಕೆ ಹೋಗಿದ್ವಿ ಪಾಟ್ಲ ಪುಟ್ಟಪ್ಪನವ್ರ ಜೊತೆಗೆ. ಸಹಜವಾಗಿ ಅವರು ಪರಿಚಯ ಮಾಡಿದ್ರು, ವಿಶ್ವಾರಾಧ್ಯ ಅಂತ, ಎಲ್ಲಿ ಸತ್ಯಂಪೇಟೆ ಅಂತ. ನಿಮ್ದು ಯಾವ ಊರು ಅಂತ ಕೇಳಿದ್ರು. ಸಹಜವಾಗಿ ನಮ್ದು ಕಲಬುರಗಿ ಸರ್ ಅಂತ ಹೇಳಿದೆ. ಅಯ್ಯೋ ನಿಮ್ಮ ಜನನೇ ಭಾಳ ಜನ ಬರೋದು ನಮ್ಮಲ್ಲಿಗೆ ಅಂತ ಹೇಳಿದ್ರು. ಮುಗಿತಲ್ಲ ಕತೆ. ಮೊನ್ನೆ